ಹೇಯ್ ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನನ್ನ ಫಾಲೋ ಮಾಡ್ತಿದ್ದೀರಾ? ಫಾಲೋ ನಾನು ಆ ಕ್ವಶನ ನಾನು ನಿಮಗೆ ಕೇಳಬೇಕು. ಇದು ನಂದೇ ಮನೆ. ಏನೋ ಈಗ ನಿಮ್ಮ ಮನೆನಾ? ಎಸ್. ವಾಟ್ ಎ ಕೋಇನ್ಸಿಡೆನ್ಸ್. ಇಲ್ಲೇನು ಮಾಡ್ತೀರಾ? ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಯಾವ ಬಸ್ಸು ಬರ್ತಾ ಇಲ್ಲ, ಕ್ಯಾಬ್ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀವು ಪ್ರತ್ಯಕ್ಷ ಆದ್ರಿ. ಓಕೆ, ನೈಸ್ ಮೀಟಿಂಗ್ ಯು. ನಂಗೊಂಚೂರು ಕೆಲಸ ಇದೆ, ಹೊರಡ್ತೀನಿ. ಮಧುರ, ಅವ್ನು ಹೋಗ್ತಿದ್ದಾನೆ. ಅವ್ನು ಹೇಗಾದರೂ ಮಾಡ್ತಾಡಿ. ಇಲ್ಲಿವರೆಗೆ ಬಂದಿದ್ದೀನಿ, ಮನೆ ಒಳಗಡೆ ಕರೆಯಲ್ವಾ? ಆ ಥರ ಏನಾದರೂ ಹೇಳ್ಬಿಡ್ತಾಡಿ. ಎಕ್ಸ್ಕ್ಯೂಸ್ ಮೀ, ಪರಿಚಯ ಇರೋ ಹುಡುಗಿ ನಿಮ್ಮ ಮನೆ ಹತ್ರ ಬಂದಿದ್ದೀನಿ, ಒಂದು ಕಾಫಿ ಕುಡಿಯೋಣ ಅಂತ ಹೇಳೋ ಪದ್ಧತಿನೂ ನಿಮ್ಮ ಕಡೆ ಇಲ್ವಾ? ಆಗಲ್ಲ, ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಿದ್ನಲ್ಲ, ಸೊ ಅದು ಫ್ಲ್ಯಾಶ್ ಆಗಲಿಲ್ಲ ಅಷ್ಟೇ. ಇಟ್ಸ್ ಓಕೆ. ನಮ್ಮ ಜೊತೆ ಒಂದು ಕಾಫಿ ಕುಡಿಯೋಷ್ಟು ಟೈಮ್ ಇಲ್ಲ ನಿಮಗೆ. ಪರವಾಗಿಲ್ಲ, ನೀವಷ್ಟು ಬ್ಯುಸಿ ಅನಿಸುತ್ತೆ, ಹೊರಡಿ, ಪರವಾಗಿಲ್ಲ. ನಾನು ಆಗನ್ಲಿಲ್ಲ, ಫ್ಲ್ಯಾಶ್ ಆಗಲಿಲ್ಲ ಅಂದೆ. ಕಾಫಿ ತಾನೇ ಕುಡಿಬೋದು, ಅದಕ್ಕೇನೈತೆ. ಬನ್ನಿ, ಕಮ್. ಪ್ಲೀಸ್ ಸಿಟ್. ನೈಸ್ ಹೌಸ್. ಥ್ಯಾಂಕ್ ಯು. ಕೂತಿರಿ 2 ನಿಮಿಷ. ಮಧುರ, ಅವ್ನು ಬರ್ತಿದ್ದಂಗೆ ಈ ಥರ ಏನಾದೊಂದು ಕ್ಲೀಶೆ ಡೈಲಾಗ್ ಹೊಡಿ. ಅಂದರೆ ಪದೇ ಪದೇ ನಾವು ಮೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ದೇವ್ರು ನಮ್ಮನ್ನು ಮೀಟ್ ಮಾಡಿಸ್ತಾ ಇದ್ದಾರೆ, ಆ ಥರ ಏನಾದರೂ. ಓಕೆ ಮ್ಯಾಮ್. ಗುಡ್. ಥ್ಯಾಂಕ್ ಯು. ವೆಲ್ಕಮ್. ಸಾರಿ, ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದೀನಿ. ಏಯ್ ನೋ, ಬಟ್ ಇವತ್ತು ನೀವು ಸರಿಯಾದ ಟೈಮಿಗೆ ನಂಗೆ ಸಿಕ್ಕಿದ್ರಿ. ಥ್ಯಾಂಕ್ ಗಾಡ್. ನಾವು ಪದೇ ಪದೇ ಮೀಟ್ ಆಗ್ತಿರೋದು ಯಾಕೋ ನಂಗೆ ಯೂನಿವರ್ಸಲ್ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇದೆ. ಇದು ಯಾವುದು ನನಗೆ ಕೋಇನ್ಸಿಡೆನ್ಸ್ ಅನಿಸ್ತಿಲ್ಲ, ಡೆಸ್ಟಿನಿ ಅನ್ನಿಸ್ತಿದೆ. ಏನೋಪ್ಪ ಇರ್ಬೋದೇನೋ, ಬಟ್ ಐ ಡೋಂಟ್ ನೋ. ಹೌದು, ನಾವು ಪದೇ ಪದೇ ಮೀಟ್ ಆಗ್ತಿದ್ದೀವಿ. ಇದ್ಯಾವುದು ಆಕ್ಸಿಡೆಂಟಲ್ ಅಂತ ಅನ್ನಿಸ್ತಾ ಇಲ್ಲ. ಮುಂಚೆನೇ ಯಾವಾಗಲೂ ಮೀಟ್ ಆಗಬೇಕಾದವರು ಇವಾಗ ಮೀಟ್ ಆಗ್ತಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನೈಸ್ ಕಾಫಿ. ಥ್ಯಾಂಕ್ ಯು. ವೆಲ್ಕಮ್. ನೋಡೋಣ. ಯಾ.